ಸರಿ, ನೀವು ಹೊರಡಿ, ನಾನು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ. ಇವಾಗ ಸಮುದ್ರ ತವ ಕರ್ಕೊಂಡ್ ಬರ್ತಿದ್ದೀರಲ್ಲ? ಯಾಕೆ ಕಮಲಿ ಅವರೇ, ಈ ಪರಿಸರ ಎಲ್ಲ ಒಂದೇ ದಿನಕ್ಕೆ ನಿಮ್ಗೆ ಬೋರ್ ಆಗೋಯ್ತಾ? ಹಂಗೇನಿಲ್ಲ, ನೀವು ಜೊತೆಗಿದ್ರೆ ಸಂತೋಷನೇ. ಬೆಳಗ್ಗೆ ನೀವು ಮೊದಲನೇ ಸಲ ಸಮುದ್ರ ನೋಡಬೇಕು ಅನ್ನೋ ಆಸೆನ ನಾನು ಈಡೇರಿಸಿದ್ದೀನಿ. ಈಗ ನೀವು ನನ್ನ ಆಸೆ ಈಡೇರಿಸೋ ಟೈಮ್. ನಿಮ್ಮ ಆಸೆನಾ? ಏನ್ ಸರ್, ಏನೇನೋ ಹೇಳ್ತಿದ್ದೀರಾ? ನಂಗೆ ಭಯ ಆಯ್ತಾಯ್ತಾ? ನನ್ನ ಆಸೆ ಏನು ಗೊತ್ತಾ? ನನ್ನ ಮನದರ್ಶಿ ಜೊತೆ ಏಕಾಂತವಾಗಿ ಕುಂತು ಸನ್ಸೆಟ್ ನೋಡೋ ಆಸೆ. ಭದ್ರವಾಗಿ ಇಟ್ಕೊಂಡಿರ್ತೀನಿ. ನಮ್ ಶಂಭು ಅವರು ಕೈಯಲ್ಲಿ ತಮಟೆ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ. ಕಮಲಿ ಅವ್ರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿದೆ. ಆದ್ರೆ ಅದಕ್ಕೆ ಕಾರಣ ಈ ಫೈರ್ ಕ್ಯಾಂಪ ಅಥವಾ ಅವ್ರ ರಾಜ್ಕುಮಾರನ ಅಂತ ಗೊತ್ತಾಗ್ತಿಲ್ಲ. ರಚನಾ, ನಮ್ ನಿಂಗಿ ಅವರು ಕೈಯಲ್ಲೇನೋ ಇಟ್ಕೊಂಡು ಯಾರಿಗೂ ಏನೋ ಕೊಡದೆ ಒಬ್ರೇ ತಿಂತಿದ್ದಾರೆ. ಸರೋಜಕ ಮಾಡ್ಕೊಟ್ಟಿರೋ ತಿಂಡಿ ಬೇಕಾ? ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ, ಏನಾಗೆ ಗುರಿ ಇಲ್ಲ, ಎಳೆ ಬಾರಿ. ರಿಷಿ ಅಣ್ಣ, ಕಮಲಿ ಬನ್ನಿ ಡಾನ್ಸ್ ಮಾಡಿ. ಅಯ್ಯೋ ಓ ಶಿಟ್, ಶಂಭು ಬ್ಯಾಟ್ರಿ ಮುಗ್ದೋಯ್ತು, ನಾನು ಹೋಗಿ ಬೇರೆ ತಗೊಂಬರ್ತೀನಿ. ಪಾಳೆಗಾಡ ಬ್ಯಾಟ್ರಿ ಖಾಲಿ ಆಯ್ತು, ನಾನೇನ್ ನಾವು ಹೇಳಲ್ಲ. ಹೇಳ. ಒಂದು ನಿಮಿಷ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅವಮಾನ ಆಗೋ ಥರ ಮಾತಾಡಿದ್ರು. ಇಟ್ಸ್ ಅ ಬ್ಯಾಡ್ ಡೇ ಅಮ್ಮ. ಚಂದ್ರು, ಇಷ್ಟಕ್ಕೆಲ್ಲ ಚಿಂತೆ ಮಾಡಬೇಡ. ಬಿಸ್ನೆಸ್ ಅಂದಮೇಲೆ ಏಳು ಬೀಳು ಇದ್ದೇ ಇರ್ತವೆ. ಈ ವಿಷಯಕ್ಕೆ ನಿಮ್ಗೆ ಇಷ್ಟೊಂದು ಬೇಜಾರಾದರೆ ಮುಂದೆ ಯಾವುದನ್ನು ಪ್ಲ್ಯಾನ್ ಮಾಡೋಕ್ಕಾಗೋದೇ ಇಲ್ಲ. ಮನಸ್ಸನ್ನು ಗಟ್ಟಿ ಮಾಡ್ಕೊ. ಸೋತಾಗ ಸೋಲನ್ನು ಮನಸ್ಸಿಗೆ ಹಚ್ಕೋಬಾರ್ದು. ಏನು ತಪ್ಪುಗಳು ನೀನು ಮಾಡಿರ್ತೀಯೋ ಅದು ಮುಂದೆ ಆಗದೇ ಇರೋ ಹಂಗೆ ನೋಡ್ಕೋಬೇಕು ಅಷ್ಟೇ. ಎಸ್ ಅಮ್ಮ, ಯು ಆರ್ ರೈಟ್. ನಡಿ, ತಡ ಆಯಿತು, ಊಟ ಮಾಡೋಣ. ರಚನಾ, ಭಯ ಪಡ್ಬೇಡ, ಏನು ಆಗಿಲ್ಲ. ಇಲ್ಲ ಕಮಲಿ, ನಾನು ನೋಡ್ದೆ ಅಲ್ಲಿ. ಏನ್ ನೋಡ್ದೆ? ಅಲ್ಲ, ಯಾವ್ದೋ ಕತ್ಲಲ್ಲಿ ಮರದ ನೆರಳೋ ಏನೋ ಇರ್ತೈತೆ, ಅದಕ್ಕೆ ಹಿಂಗ್ ಕೂತ್ಕೊಳ್ಳೋದಾ? ಇಲ್ಲ ನಿಂಗಿ, ನಾನು ನಿಜವಾಗ್ಲೂ ನೋಡ್ದೆ. ರಚನಾ, ಅಲ್ಲಿ ಏನು ಇಲ್ಲ, ನೀನು ಒಬ್ಳೆ ಬಂದಲ್ಲ, ಅಕ್ಕೆ ಗಾಬರಿ ಆಗಿರ್ತೈತೆ, ಆಟಯ್ಯ. ಅಲ್ಲಿ ಯಾರೂ ಇಲ್ಲ ರಚನಾ, ನಿನ್ ಭ್ರಮೆ ಅಷ್ಟೇ. ಇನ್ಮೇಲೆ ನೀನು ಎಲ್ಲೇ ಹೋಗಬೇಕು ಅಂದರೂ ಕಮಲಿ ಅವ್ರನ್ನ ಕರ್ಕೊಂಡು ಹೋಗು ಅಥವಾ ನಿಂಗಿನ ಕರ್ಕೊಂಡು ಹೋಗು.
ಅನ್ನೆಸರಿಯಾಗಿ ನೀನು ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಡ. ಓಕೆ? ಹೌದು, ರಿಷಿ ಸರ್ ಹೇಳಿದ್ದೆ ಸರಿ. ದಿಗಿಲ್ ಬಿದ್ದವನ್ ಕಣ್ಗೆ ಕಂಡಿದ್ದೆಲ್ಲ ದೆವ್ವ ಅಂತೆ. ಹಂಗಾಗೈತ್ ನಿನ್ ಕತೆ. ಮೊದ್ಲು ಈ ಹಾಳಾದ ಇಂಗ್ಲಿಷ್ ಸಿನಿಮಾಗಳನ್ನೆಲ್ಲ ತಲೆಯಿಂದ ತೆಗ್ದ. ರಕ್ಷಾ, ಹೆದರ್ಕೋಬೇಡ. ಇನ್ಮೇಕೆ ನೀನ್ ನಮ್ ಜೊತೆನೇ ಇರು, ಆಯ್ತಾ? ಸರಿ, ಬನ್ನಿ ಬನ್ನಿ. ಇಲ್ಲೇ ನಿಂತ್ರೆ ಅದೇ ಯೋಚನೆ ಇರ್ತೈತೆ. ಬನ್ನಿ, ಎಲ್ಲರೂ ಕ್ಯಾಂಪ್ ಇರ್ತಾವ, ಹೋಗುಮ್ಮ. ಅಲ್ಲಿ ಹಾಡಕೊಂಡು ಮಜಾ ಮಾಡುಮ್ಮ. ಬಾ ರಕ್ಷಾ, ಬಾ. ಎಕ್ಸಾಕ್ಟ್ಲಿ. Come on, cheer up. Come on. Let's have a... ವಾಟ್ ಇಸ್ ದಿಸ್? ಹೀಗೆ ಕೂತ್ಕೊಳ್ಳೋದ? ನನಗ್ ಬೋರ್ ಆಗ್ತಿದೆ. ಸ್ಯಾನೆ ಒಳ್ಳೇದಾಯ್ತು. ಬೋರ್ ಆಯ್ತಾದ್ರೆ ಬೋರ್ ಹಾಕಂಡ್ ಮಲಿಕ. Hey, cool. I have an idea. ಎಸ್ ಋಷಿ? Let's play a game. ಏನ್ ಗೇಮ್ ಸರ್? Never have I ever. ಅಯ್ಯೋ, ಇದೇನ್ ಸರ್ ಜಪಾನ್ ಪಿಕ್ಚರ್ ಹೆಸರು ಇದ್ದಂಗ ಐತೆ. ಇದನ್ನ ಹೇಳೋಕೆ ನಂಗೆ 4 ವಾರ ಆಯ್ತದೇನೋ. ಬೇರೆ ಯಾವ್ದಾದ್ರು ಇದ್ರೆ ಹೇಳಿ. ನಿಂಗಿ, ಈ ಆಟ ತುಂಬಾ ಚೆನ್ನಾಗಿರುತ್ತೆ. ನೆವರ್ ಹ್ಯಾವ್ ಐ ಎವರ್ ಅಂದ್ರೆ ನಾನು ಯಾವತ್ತೂ ಮಾಡ್ದಿರೋಂತ ಕೆಲಸ ಅಂತ. ಓ, ಈಗ ನಂಗೆ ಆಟ ಸಂದ ಕರ್ತಾ ಇತ್ತು. ಈಗ ನಾನ್ ಆಡ್ತೀನಿ. ನಾನು ಇಲ್ಲಿ ತನಕ ನಮ್ಮ ಮನೆಗೆ ಯಾರೇ ಬಂದ್ರು ಹೊಟ್ಟೆ ಕಿಚ್ಚು ಪಟ್ಕೊಂಡಿಲ್ಲ. ಅವ್ರನ್ನ ಮನೆಯಿಂದ ಆಚೆ ಹೋಗಿ ಅಂತಾನೂ ಹೇಳಿಲ್ಲ. ನಿಂಗಿ, ಇದೆಂತ ಪ್ರಶ್ನೆ? ಇನ್ ಯಾರು ಅಂತವ್ರಿಲ್ಲ, ಬಿಡು. ಅಯ್ಯೋ ಇರ್ಕಂಬ್ಲಿ, ಯಾರನ್ನ ಕುಡಿದ್ರು ಕುಡಿಬೋದೇನೋ. ಕಾಯುಮ್ಮ. ಹೇ, ಏನ್ ನನ್ನೇ ನೋಡ್ತಿದೀಯಾ? ಕುಡಿ. ವಾಟ್? ನಿಂಗಿ, ಒದೆ ತಿಂತ್ಯಾ? ಏ, ಈ ಆಟದಲ್ಲಿ ಸುಳ್ಳು ಹೇಳಂಗಿಲ್ಲ. ಅನಿಕಾ, ನೀ ಸುಳ್ಳು ಹೇಳ್ತಿದ್ಯಾ? ಏಯ್, ನನ್ನ ನೋಡಿದ್ರೆ ಹೇಗಿದೆ ನಿಂಗೆ? ಏನ್ ನಿಂಗಿ, ಸುಮ್ಕಿರೆ. Just stop it. ಅದಕ್ಕೆ ಕಮಲಿ ಅವರ ಇವನ್ ಬೇಡ ಅಂತ ಹೇಳಿದ್ದು. ಇವನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಎಷ್ಟ್ ಚೆನ್ನಾಗಿದ್ದಿದ್ದ ಆಟನ ಯಾವ ಮಟ್ಟಕ್ಕೆ ತಂದಿಟ್ಟ ನೋಡಿ. ನಾನೇನ್ ಮಾಡ್ದೆ? ಆ ಬೆಟ್ಟ ಏಯ್, ಮುಚ್ಚು ಬಾಯ್. ಏಯ್ ನಿಂಗಿ, ಮೊದ್ಲು ನೀ ಹಾಗಾಡೋದನ್ನ ನಿಲ್ಸು. ಯಾವನೋ ಹೇಳ್ದ ಅಂತ ಎಲ್ಲೆಲ್ಲಿಗೋ ಹೋಗ್ತೀಯ ನೀನು. ಆಟ ಸಾಕು, ಎಲ್ರೂ ಎದೋಳಿ, ಹೋಗಿ ಮಲ್ಕೊಳ್ಳಿ. ನಿಂಗಿನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಹುಷಾರಾಗಿ ನೋಡ್ಕೊತೀನಿ ಸರ್, ನೀವು ತಲೆ ಕೆಡ್ಸ್ಕೋಬೇಡಿ. ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಓ, ಗುಡ್ ಐಡಿಯಾ. ಹಾಗೆ ಮಾಡು, ಚೆನ್ನಾಗಿ. ರಮೇಶ್, ಆರ್ ಯು ಆಲ್ ರೈಟ್? ಯಾ, ಐ ಆಮ್ ಫೈನ್. ಡೀಲ್ ಕ್ಯಾನ್ಸಲ್ ಆಯಿತು ಅಂತ ಯೋಚನೆ ಮಾಡ್ತಿಲ್ಲ ತಾನೆ? ನಾನು ಚೇಚೆ ಹಾಗೇನಿಲ್ಲ. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಯಾ, ದಟ್ಸ್ ಟ್ರೂ. ಆ್ಯಕ್ಚುಲಿ ನಾಳೆ ಲಂಚ್ಗೆ ಮಂಗಳಮ್ಮ, ಐ ಮೀನ್ ಗೌರಿ ಅವ್ರನ್ನೂ ಇನ್ವೈಟ್ ಮಾಡೋಣ ಅಂತಿದ್ದೀನಿ. ಇಲ್ಲ, ನಾವೊಂದಷ್ಟು ಜನ ಹೆಂಗಸರು ಊಟಕ್ಕೆ ಸೇರ್ತಾ ಇದ್ದೀವಿ ಅಷ್ಟೇ. ಒಟ್ಟಿಗೆ ಊಟ ಮಾಡಿ ಒಂದಷ್ಟು ಮಾತುಕತೆ ಆಗತ್ತೆ. ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳಿದೆ ಅಷ್ಟೇ. ತಾರಮ್ಮರೆ,
ಇವೆಲ್ಲ ನನಗೆ ಅಭ್ಯಾಸ ಇಲ್ಲ. ಕಮಲಿ ಚಿಕ್ಕವಳಿದ್ದಾಗಿಂದನೂ ನನ್ನ ಕೆಲಸದಾಗೆ ನಾನು ಇದ್ಬಿಡ್ತಿದ್ದೆ. ಈಗ ಹೊಸದಾಗಿ ಇವೆಲ್ಲ. ಹೊರಗಡೆ ಎಲ್ಲೂ ಹೋಗಲಿಲ್ಲ ಅಂದರೆ ಪ್ರಪಂಚ ಹೇಗೆ ಗೊತ್ತಾಗುತ್ತೆ? ನೀವು ನೋ ಅನ್ನೋ ಹಾಗೆ ಇಲ್ಲ. ನಾನು ಲೊಕೇಶನ್ನ ಚಂದ್ರು ಅವ್ರಿಗೆ ಕಳಿಸ್ತೀನಿ, ನೀವು ಬರಲೇಬೇಕು. ಓಕೆ, ನಾಳೆ ಸಿಗೋಣ. ಬಾಯ್. ಸರಿ ತಾರಮ್ಮರೆ. ನಿಂತ್ಕ, ಒಳಗೆ ತಲೆ ಕೆಟ್ಟವ್ರ ಥರ ಆಡ್ಬೇಡ. ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ನಿಂಗೆ ಇಷ್ಟ ಬಂದಂಗೆ ಆಡ್ಬೇಡ ನೋಡು. ಕಮಲಿ, ಇವಾಗ ನಾನು ಏನ್ ಮಾಡ್ದೆ? ಆ ಬೆಟ್ಟಕ್ಕೆ ಹೋಯ್ತೀನಿ ಅಂತ ಬಡ್ಕತ್ತಿದ್ಯಾ? ಅಯ್ಯೋ, ನಾನು ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನಿಂಗೆ ಕೇಳಿಸ್ತಾ ಇದೆಯಾ? ನಿಂಗೆ ತಲಾಟೆ ಮಾಡಬೇಡ, ಇದು ತಮಾಷೆ ವಿಷಯ ಅಲ್ಲ. ಕರೆಕ್ಟ್ ಕಮಲಿ, ಇದು ತಮಾಷೆ ಅಲ್ಲ, ಸೀರಿಯಸ್. ನಂಗೂ ಸ್ಯಾನೆ ಧೈರ್ಯ ಐತೆ. ನಾನು ಆ ಬೆಟ್ಟಕ್ಕೆ ಹೋಗಿ ಹೋಯ್ತೀನಿ, ಅಲ್ಲಿ ಏನೈತೆ ಅಂತ ನೋಡ್ಕೊಂಡ್ ಬಂದೇ ಬರ್ತೀನಿ. ನನ್ನ ಮಾತು ಕೇಳೋಕಿಲ್ವಾ ನೀನು? ನಿಂಗಿ, ನಿನ್ ಧೈರ್ಯ ತೋರ್ಸೋ ಜಾಗ ಇದಲ್ಲ. ಸ್ವಲ್ಪ ಕಮ್ಲಿ ಹೇಳೋ ಮಾತು ಕೇಳು. ನಿಂಗಿಗೆ ಸ್ಯಾನೆ ಆಟ, ಅದು ನೀನು ಹೇಳ್ದಲ್ಲ, ಅದಕ್ಕೆ ಸ್ಯಾನೆ ಮಾಡ್ತಾವಳೆ. ನೀನು ತಲೆ ಕೆಚ್ಕೋಬೇಡ. ಬಟ್ ಕಮ್ಲಿ, ವಾಟ್ ಇಫ್ ನಿಂಗಿ ಹೊರಟೋದ್ರೆ ಏನ್ ಮಾಡೋದು? ಇಲ್ಲ ಅನಿಕಾ, ಅವ್ಳು ನನ್ನ ಮಾತು ಮೀರಿ ಯಾವತ್ತೂ ಹೋಗಕ್ಕಿಲ್ಲ. ನೀನು ಯೋಚನೆ ಮಾಡಬೇಡ, ಹೋಗು ಅನಿಕಾ. ನನ್ನ ಬಿಟ್ಟು ನೀವೊಬ್ರೇ ಈ ಹುಡುಗರನ್ನ ನೋಡಕ್ ಬಂದ್ಬಿಟ್ರಾ? ನೀವು ಬರ್ತೀರಾ ಅಂತ ನಂಗೆ ಗೊತ್ತಿತ್ತು ಸರ್. ನೀವ್ ಇಲ್ಲೇ ಇರ್ತೀರಾ ಅಂತ ನಂಗೂ ಗೊತ್ತಿತ್ತು. ಸರ್, ನಿಮ್ಗೇನು ಕೋಪ ಇಲ್ಲರ ಅಲ್ವಾ? ಕೋಪನಾ? ಯಾರ ಮೇಲೆ? ನಿನ್ನೆ ಆಗಿದ್ರ ಬಗ್ಗೆ. ಕೋಪ ಗೀಪ ಎಲ್ಲ ಏನೂ ಇಲ್ಲ. ನಾನು ಅದನ್ನ ನೆನ್ನೆನೆ ಮರ್ತ್ಬಿಟ್ಟೆ. ನಿಂಗೆ ಇನ್ನೂ ಮಲಗಿದಾಳ? ನಾನು ಆಗ್ಲೇ ಬಂದ್ಬಿಟ್ಟೆ ಸರ್, ಇನ್ನ ಮಲ್ಗಿರ್ಬೇಕು ಅನ್ಸ್ತೈತೆ. ಮೊನ್ನೇನು ತಾರಾ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇತ್ತು, ನೀವು ಬರಲೇ ಇಲ್ಲ. ಇವತ್ತು ಲಂಚ್ಗೆ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಕಾಲ್ ಮಾಡಿದೆ. ಬನ್ನಿ, ನಿಮಗೂ ಸ್ವಲ್ಪ ಮನ್ಸು ರಿಲ್ಯಾಕ್ಸ್ ಆಗತ್ತೆ. ಇಲ್ಲ, ನೀವು ಹೋಗಿ ಬನ್ನಿ. ನೋಡಿ, ನಾನು ನಿಮ್ಮ ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ರೆ ಇಷ್ಟೇ ನಾ ಗೌರವ ಕೊಡೋದು? ಇಲ್ಲ ಅಂತೆಲ್ಲ ಹೇಳೋಂಗಿಲ್ಲ, ನೀವು ಬರಲೇಬೇಕು. ಇಲ್ಲ, ಅದು ಕಮಾನ್ ಊರ್ಮಿಳ, ಇಷ್ಟು ದಿನ ನೀನ್ ಗಂಡನ್ಗೋಸ್ಕರ ಅಂತ ಬದುಕ್ತಾ ಇದ್ದೆ, ಇವಾಗ ನೋಡಿದ್ಯಾ ಏನಾಯ್ತು ಅಂತ? ನೌ ದಿಸ್ ಇಸ್ ಅ ಟೈಮ್ ಟು ಲೀವ್ ಫಾರ್ ಯುವರ್ ಸೆಲ್ಫ್. ನಿಮ್ಗೋಸ್ಕರ ಬದುಕಿ. ಬನ್ನಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಅದೃಷ್ಟವಂತೆ ಸರ್, ಎಲ್ಲ ಆ ಮಲೆ ಮರವನಿಂದಾನೆ. ಥ್ಯಾಂಕ್ ಯು ಮಲೆ ಮರವ. ಅಲ್ಲ, ಅವತ್ ಮನೆ ಹತ್ರ ಕೇಳಿದಾಗೂ ನೀವು ಕೊಡ್ಲಿಲ್ಲ. ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಬೇರೇನೂ ಇಲ್ವಾ? ದೇವ್ರಿಗೇನೋ ನೀವು ಹೇಳೋ ಥ್ಯಾಂಕ್ಸ್ ಸಾಕು, ಆದ್ರೆ ಫುಲ್ ಬ್ಯಾಟಿಂಗಾ? ಹ್ಞೂ ಸರ್, ನೀವು ಪ್ರೇಮ್ ಪಕ್ಷಿಗಳು ಅದೆಲ್ಲರೂ ಗೊತ್ತಾನಿಲ್ಲ. ನೀವಿಬ್ರು ಜೊತೆಗಿದ್ರೆ ಸಮಯ ಹೋಗೋದೇ ಗೊತ್ತಾಗಕ್ಕಿಲ್ಲ ನಿಮಗೆ. ಅದಕ್ಕೆ ನಾವು ನಮ್ಮ ಕೆಲಸ ಶುರು ಮಾಡಿಕೊಂಡು ನಿನ್ನೆ ರಾತ್ರಿ ಕುಂಬ್ಕಂಡು ನಿದ್ದೆ, ಇವತ್ತು ಬಕಾಸುರು ನಸುವು, ಅದಕ್ಕೆ ತಟ್ಟೆಗೆ ಹಾಕೊಂಬಂದು ಕೂತ್ಬಿಟ್ಟೆ. ನಿಮ್ಮನ್ನು ಬಿಟ್ಟು ತಿಂತಾರೋದಕ್ಕೆ ಕ್ಷಮಿಸ್ಬಿಡಿ ಸರ್. ಹೇ, ತಿನ್ನು ತಿನ್ನು. ಸಂಬು, ನೀನೇ ಹೆಂಗಂದ್ರೆ ಹೆಂಗೆ? ಇನ್ ನಿಂಗಿ ನೋಡಿದ್ರೆ ಆಟೆ ಕತೆಯ, ಮೊದ್ಲೇ ಹಸು ತಡಿಯಕ್ಕಿಲ್ಲ. ಕಮ್ಲಿ ಅವರೇ, ಇವನ್ ತಿಂತಾರ ನೋಡಿದ್ರೆ ನನಗೂ ಹೊಟ್ಟೆ ಹಸುವಾಗ್ತಾ ಇದೆ. ಬನ್ನಿ. ಹೇ, ವೇಟ್ 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 ಗೈಸ್. ರಚನಾ ಬಂದ್ಲು. ಅಣ್ಣ, ನಿಂಗೆ ಎಲ್ಲೂ ಕಾಣ್ತಿಲ್ಲ. ತಿಂಡಿಗೆ ಅಂತ ನಿನ್ನೆ ಬಿಟ್ಟು ಬಂದ್ಬಿಟ್ಲಾ? ಇಲ್ಲ, ಬೆಳಗ್ಗೆಯಿಂದ ನಾನು ಅವಳನ್ನ ನೋಡ್ಲೇ ಇಲ್ಲ.
ಇಲ್ಲ ನಿಕಾ, ಹಿಂಗೆ ನನ್ ಮಾತು ಮೀರಕ್ಕಿಲ್ಲ. ರಚನಾ ಇಲ್ಲೇ ಎಲ್ಲೋ ಇರ್ತಾಳೆ. ಇಲ್ಲ ಕಮ್ಲಿ, ನಾನು ಎಲ್ಲ ಕಡೆ ನೋಡ್ದೆ. ಕ್ಯಾಟ್ಸ್ ಅದು ಅಪಾಯದ ಜಾಗ, ಅಲ್ಲಿಗೆ ಹೋದ್ರೆ ವಾಪಸ್ ಬರೋಲ್ಲ. ಹೌದು, ಅವ್ರು ಎಷ್ಟೊತ್ತಿನಿಂದ ಕಾಣಿಸ್ತಾ ಇಲ್ಲ? ಬೆಳಗ್ಗೆಯಿಂದನೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅವರು ಅರ್ಧ ದಾರಿ ದಾಟಿರ್ತಾರೆ. ಮೊದಲು ಅವರನ್ನ ಹುಡುಕಬೇಕು. ಪೊಲೀಸ್ಗೆಲ್ಲ ಹೋದ್ರೆ ದೊಡ್ಡನೇ ಇಶ್ಯೂ ಆಗ್ತದೆ. ಅವ್ರು ಹುಡುಕೋಕೆ ಶುರು ಮಾಡುವ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಪ್ರೊಸೀಜರ್ ಫಾಲೋ ಮಾಡಬೇಕು. ಲೇಟ್ ಆದಷ್ಟು ಅಪಾಯ ಹೆಚ್ಚು ಸರ್. ನಾನು ಆಟ ಹೇಳಿದ್ರು ನನ್ನ ಮಾತು ಕೇಳ್ದೆ ಹೋಗವಳೆ. ಕಮಲಿ ಅವರೇ, ಭಯ ಪಡಬೇಡಿ, ನಾನು ಹೋಗ್ತೀನಿ, ನಿಂಗೀಗೇನು ಆಗಲ್ಲ. ರಿಷಿ ಸರ್, ನೀವೊಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ನಾನು ಎಷ್ಟು ಒಳ್ಳೆಯವಳು ಗೊತ್ತಾ? ನಿನ್ನ ಸೇಫ್ ಆಗಿ ಇಲ್ಲಿ ತಂದು ಕೂಡಾಕಿದೀವಿ. ಇನ್ನೀಗ ಒಬ್ಬೊಬ್ರನ್ನ ಹೇಗ್ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು. ಅನಿಕಾ ಹಠಾಸ ಈಗ ಶುರು ಕಣೆ. ಗೌರಿ, ನೀನು ಯಾವುದೇ ಸೀರೆ ಉಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತೀಯ. ನೀನೇ ಸೆಲೆಕ್ಟ್ ಮಾಡಿ. ನನಗೊಂಚೂರು ಕೆಲಸ ಇದೆ. ಚಂದ್ರು, ನಿನ್ನ ಕಾರ್ ತಗೊಂಡು ಹೋಗ್ಲಾ? ಇಲ್ಲ, ಕಾರ್ ನನಗೆ ಬೇಕು. ನೀನು ಟ್ಯಾಕ್ಸಿ ತಗೊಂಡು ಹೋಗು. ಊರ್ಮಿಳಾ, ಅದು ನಿಂಗೆ ನಿಮ್ಮ ಮನ್ಸಿಗೆ ಬೇಜಾರಾಗಬೇಕು ಅಂತ ಹೀಗೆ ಮಾಡಿಲ್ಲ ಕಮಲಿ ಅವರೇ. ಇವು ನಿಧಾನಲ್ಲ, ಎಲ್ಲ ಇವನಿಂದ. ಅದು ಅಲ್ಲದೆ ಅನಿಕಾ ಬೇರೆ ಹಾಗೆ ಮಾತಾಡಿದ್ಲು. ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲರೂ ಬೆಂಗಳೂರಿಂದ ಹೇಗೆ ಬಂದ್ವೋ ವಾಪಸ್ ಹಾಗೆ ಹೋಗ್ತೀವಿ. ನಾನು ನಿಮಗೆ ಮಾತು ಕೊಡ್ತೀನಿ ಕಮಲಿ ಅವರೇ. ನಾನು ನಿಮಗೆ ಮಾತು ಕೊಟ್ರೆ ಪ್ರಾಣ ಕೊಡೋಕ್ಕೂ ಸಮ, ಸತ್ರು ಮೀರಲ್ಲ. ಸರ್, ಏಯ್ ಮುಚ್ಚೋ ಬಾಯಿ. ನೀನ್ ಬಾಯಲ್ಲಿ ಯಾವ್ದು ಒಳ್ಳೆ ಮಾತು ಬರೋದೇ ಇಲ್ವಾ? ನಿನ್ನೆ ನೀನ್ ಹೇಳಿದ ಕತೆನ ಕೇಳಿ ಹೋದವಳನ್ನ ಇನ್ನೂ ಹುಡುಕ್ತಾ ಇದ್ದೀವಿ. ಈಗ ಭಯ ಬೇರೆ ಪಡಿಸ್ತಿದ್ಯಾ? ನಿಂಗೀಗ ಏನಾರು ಆಗ್ಬೇಕಲ್ಲ, ನಿನ್ನ ಇದೇ ಕಾಡಲ್ಲಿ ಹೂತಾಕ್ತೀನಿ. ಬಾರವ್ವ, ನಿನ್ಗೇನು ಆಗದಂಗೆ ನೀನೇ ಕಾಪಾಡ್ಬೇಕವ್ವ. ಬನ್ನಿ ಬೇಗ ಬನ್ನಿ ಕಮಲಿ. ಯಾವಲ್ಲೂ ನಮ್ಮವ್ರು ಎಲ್ಲಿರ್ತಾರ ನಮ್ಗೆ ಗೊತ್ತಾಗಂಗಿರ್ಬೇಕಿತ್ತು. ನಿಂಗೆ ನಿಂಗೆ ನಿಂಗಿ ನಿಂಗಿ ಕೂಗಾಡ್ಬೇಡಿ. ಅವ್ರನ್ನ ಹುಡ್ಕೊಂಡು ಹೋಗೋ ಒಬ್ಬೊಬ್ರೆ ಬೇರೆ ಬೇರೆ ಆಗಿ ಕೊನೆಗೆ ಎಲ್ರೂ ಸಾಯ್ತಾರೆ ಅಂತ. ಏ ಶಟಪ್. ಇಷ್ಟೋ ನೆಗೆಟಿವಿಟಿ ಇದ್ರೆ ಇಡೋ ಒಂದೊಂದು ಹೆಜ್ಜೆನು ನರ್ಕ ರಚನಾ. ಕೆಟ್ಟದನ್ನ ಯೋಚಿಸ್ತಾ ಇದ್ರೆ ಅದೇ ನಡೆಯೋದು. ರಿಲ್ಯಾಕ್ಸ್.
ನಿಂಗೆ ಅಷ್ಟು ಧೈರ್ಯವಾಗಿ ಬಂದಿದ್ದಾಳೆ ಅಂದ್ರೆ ಅವಳೇನು ದಡ್ಡಿ ಅಲ್ಲ. ಎಲ್ಲಿಗೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಅವಳಿಗೆ ನೀಟಾಗಿ ಗೊತ್ತು. ಹುಷಾರಾಗೇ ಇರ್ತಾಳೆ. ಕಷ್ಟ. ಈ ಕಾಡಲ್ಲಿ ಯಾರಿಂದನೂ ಹುಷಾರಾಗಿರಕ್ಕಾಗಲ್ಲ. ನಾಟಿ ವೈದ್ಯ ಕಲಿಬೇಕು ಅಂದ್ರೆ ತಾಳ್ಮೆ, ಶುದ್ಧವಾದ ಮನಸ್ಸಿರ್ಬೇಕು ಅಂತ ನಮ್ಮ ಕಡೆಯವ್ರು ಹೇಳೋರು. ಭೇಷ್. ರಚನಾ, ಹೊತ್ತು ನೀನು ಸುಧಾರಿಸ್ಕೋಬೇಕು. ಸಂಭು, ನೀನು ರಚನನ್ ಜೊತೆ ಇರೋ. ರಚನಾ, ನೀನು ಭಯ ಬೀಳಕ್ ಹೋಗ್ಬೇಡ. ಏನೂ ಆಗಕ್ಕಿಲ್ಲ. ನಾನು ರಿಸಿ ಸರು ನಿಂಗೆ ನೋಡ್ಕೊಂಬರ್ತೀವಿ. ಹಾ ಶಂಭು, ಒಂದ್ ವೇಳೆ ಲೇಟ್ ಆದ್ರೆ, ಸಂಜೆ ಆಗಕ್ಕೆ ಶುರು ಆದ್ರೆ ನೀವು ಹೊರಟ್ಬಿಡಿ. ನಾನು ಕಮಲಿ ಅವರು ಬರ್ತೀವಿ. ಅಣ್ಣ, ನಮ್ಮ ಬಗ್ಗೆ ಯೋಚನೆ ಬೇಡ ರಚನಾ, ನಾವು ಬರ್ತೀವಿ. ನಮ್ಮ ಬಗ್ಗೆ ಯೋಚನೆ ಬೇಡ. ಬನ್ನಿ ಕಮಲಿ ಅವರೇ. ಹೈ ಪ್ರೊಫೈಲ್ ಇರ್ತಾರೆ. ಹೈ ಪ್ರೊಫೈಲ್ ಹೌದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಶಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಕೂಡ ಊರ್ಮಿಳನ ಇನ್ವೈಟ್ ಮಾಡಿದ್ದೀನಿ. ಶಿ ವಿಲ್ ಬಿ ಹಿಯರ್. ವಾಟ್? ಏನಾಯ್ತು ತಾರಾ? ಯಾವ ಊರ್ಮಿಳ? ಇದೇ ನೀ ಕೇಳ್ತಿದ್ದೀರಾ? ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಚಂದ್ರಕಾಂತ್ ಮಹಾಜನ್ ಇದಾರಲ್ಲ, ಅವ್ರ ವೈಫ್ ಊರ್ಮಿಳಾ. ಗಾಡ್, ಅವ್ರನ್ನ ಯಾಕೆ ಇನ್ವೈಟ್ ಮಾಡಕ್ ಹೋದ್ರಿ? ಅಲ್ಲ, ಅದು ಅವ್ರ ಮನೇಲಿ ಏನೇನೆಲ್ಲ ಆಗಿದೆ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು. ಪಾಪ ಅವ್ರು ಅದರಿಂದ ಹೊರಗೆ ಬರ್ಲಿ ಅಂತಾನೆ ನಾನೇ ಇನ್ವೈಟ್ ಮಾಡಿದೆ. ಈಗಲೇ ಇಮಿಡಿಯೇಟ್ ಆಗಿ ಊರ್ಮಿಳಾಗ್ ಫೋನ್ ಮಾಡಿ ಈ ಲಂಚ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ, ಬೇಗ. ಓಕೆ. ಸೌಜನ್ಯ, ಗೌರಿ, ನಮಸ್ಕಾರ. ಬನ್ನಿ. ಗ್ರೇಟ್. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ. ಇದು ತಾರಮ್ಮರ ದೊಡ್ಡ ಗುಣ ಆಟಯ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಒಳ್ಳೆಯವ್ರ ಕಣ್ಣಿಗೆ ಎಲ್ಲವುದು ಒಳ್ಳೆದೇ ಕಾಣ್ತದೆ ಅಂತಾರಲ್ಲ, ಹಂಗೆಯ. ಆಕ್ಚುಲಿ ನೀವು ಮಾತಾಡೋದು ನೋಡಿದ್ರೆ ನಿಮ್ಮಲ್ಲಿ ತುಂಬಾ ಒಳ್ಳೆತನ ಇರುತ್ತೆ ಅನ್ಸುತ್ತೆ. ತಾರಾ ಕಣ್ಣಿಗೆ ನಿನ್ನ ಮಗಳು ಹೇಗೆ ಕಾಣ್ತಾಳೆ ಅಂತ ನಿನಗೇನಾದ್ರೂ ಗೊತ್ತಾದ್ರೆ ನೀನಿಲ್ಲಿ ಕೂತೇ ಇರ್ತಿರ್ಲಿಲ್ಲ. ಮಹಾಜನ್ ಮನೆತನದ ಹಿರಿ ಸೊಸೆ ಅಲ್ವಾ, ಇಷ್ಟು ಒಳ್ಳೆತನ ಇಲ್ಲದೆ ಇದ್ರೆ ಹೇಗೆ? ಓ ಮೈ ಗಾಡ್, ಮಹಾಜನ್ ಮನೆತನದ ಹಿರಿ ಸೊಸೆನಾ? ಯು ಮೀನ್ ಚಂದ್ರಕಾಂತ್ಗೆ ಅಣ್ಣ ಇದ್ದಾರ ಊರ್ಮಿಳಾ? ತಗೊಳ್ಳಿ.
ನಿಂತ್ಕೊಳ್ಳಿ, ಇಲ್ಲಿಂದ ಮುಂದೆ ಹೋಗೋದು ಬೇಡ. ರಿಷಿ ಸರ್ ಬಿಟ್ಬಿಡಿ ಸರ್, ನಾವೇ ಹೋಗುಮ ಬನ್ನಿ. ನಾನ್ ಬೇಕಾದ್ರೆ ಇಲ್ಲೇ ಕಾಯ್ತೀನಿ. ಏನು ಬೇಕಾಗಿಲ್ಲ, ಹೋಗು, ಹೋಗ್ತಾ ಇರು. ಬೇಡಿ, ಹೋಗ್ಬೇಡಿ. ಒಬ್ರಿಗೋಸ್ಕರ ಇಬ್ರು ಜೀವ ಕಳ್ಕೋಬೇಡಿ. ಅದ್ ಕೇಳಿ. ಬನ್ನಿ ಕಮಲಿ ಅವರೇ. ಕೇರು ಮಾಡ್ತಿಲ್ಲ. ಊರ್ಮಿಳಾ, ನೀನು ಮಾತಾಡಬೇಡ. ನೀನು ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಊರ್ಮಿಳಾ ನಿಂತ್ಕೋ. ಇಲ್ಲ, ನಾನು ಹೊರಗಡೆ ಇದ್ದೀನಿ. ಫೈಲ್ ನೋಡೋವರೆಗೂ ನಾನು ಏನೂ ಹೇಳೋಕ್ಕಾಗಲ್ಲ. ಒಂದ್ಸತಿ ಫೈಲ್ ನೋಡಿ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಗೌರಿ, ತಾರಮ್ಮರೇ, ಇಲ್ಲಿ ಯಾಕೆ ನಿಂತಿದ್ದೀರಿ? ಬನ್ನಿ ಹೋಗೋಣ. ಸರ್, ಕಮಲಿ ಅವರೇ, ನಮಗೆ ದಾರಿ ಇಲ್ಲಿವರೆಗೂ ಮಾತ್ರ ಗೊತ್ತು. ಮುಂದೆ ಕಾಡು ತುಂಬ ದಟ್ಟವಾಗಿದೆ. ಏನ್ ಮಾಡೋದು ಸರ್? ನಮಗೆ ದಾರಿ ವಾಪಸ್ ಬರ್ಬೇಕಾದ್ರೆ ಗೊತ್ತಾಗಬೇಕು ಅಂದರೆ ಏನ್ ಹೇಳ್ತಿದ್ದೀರಾ? ಹುಲಿ ಹೋದ್ಮೇಲಂತೂ ಅವನ ಮೇಲೆ ಅನುಮಾನ ಜಾಸ್ತಿ ಆಗ್ತದೆ. ಅವನು ಯಾಕೆ ಇದನ್ನೆಲ್ಲ ಮಾಡಬೇಕು ಸರ್? ಇದರಿಂದ ಅವನಿಗೇನು ಲಾಭ? ಗೊತ್ತಿಲ್ಲ, ಆದರೆ ಸಮಥಿಂಗ್ ಇಸ್ ನಾಟ್ ರೈಟ್. ರಚನಾ ಹೇಳಿದ್ದು ಸ್ವಲ್ಪ ನಿಜ ಅನ್ನಿಸ್ತಿದೆ. ಸರ್, ನೀವು ದೆವ್ವಭೂತ ಅಂತ ನಂಬ್ತಿದ್ದೀರಾ? ಇಲ್ಲ ಕಮಲಿ ಅವರೇ, ಇದನ್ನ ಯಾರೋ ಮನುಷ್ಯರೇ ಬೇಕು ಅಂತ ಮಾಡ್ತಿರೋದು. ಸರ್, ಕೇಳಿಸ್ತಾ? ಏನು? ಯಾರೋ ನನ್ನ ಕರೆದ್ರು. ಕಮಲಿ ಅವರೇ, ನಾನು ಬರೋವರೆಗೂ ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಕತ್ಲಾಗೋದ್ರೆ ವಾಪಸ್ ಹೋಗೋದು ಕಷ್ಟ ಆಗುತ್ತೆ. ನಿಮ್ಮನ್ನ ಕೂಗಿದ್ದು ಈ ಕಡೆಯಿಂದ ಅಂದ್ರೆ. ಹೌದು ಸರ್. ಧ್ವನಿ ಬಂದಿದ್ದ ಕಡೆ ನಿಂಗಿ ಇದ್ದಾಳ ಅಂತ ನೋಡ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲೂ ಹೋಗಬೇಡಿ. ಹುಷಾರು ಸರ್. ಇಲ್ಲೇ ರೀ. ನೀನೇ ನಮ್ಮ ಇಲ್ಲೇ ನೋಡ್ರು, ನಮ್ಗೆ ಸ್ಕೆಚ್ ಆಗ್ದಂಗಿದೆ.
ಇಡಿಯಟ್ಸ್, ನಾನು ಹೇಳ್ದಂಗೆ ನೀವು ಕೇಳಿದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಬಾಲ ಬಿಚ್ಚಿದ್ರೋ ಏನ್ ಮಾಡಬೇಕು? ಒಬ್ಬೊಬ್ರನ್ನೇ ಬೇರೆ ಬೇರೆಯಾಗಿ ಬೇಟೆ ಆಡ್ತಿದ್ದೀನಿ ಕಣೆ. ಇಷ್ಟೊತ್ತಿಗೆ ಆ ಶಂಭು ಮತ್ತೆ ರಚನಾ ಕಥೆನೂ ಮುಗ್ದಿರುತ್ತೆ. ನೀನ್ ನನ್ನ ಸ್ಪೆಷಲ್ ಗೆಸ್ಟ್ ಅಲ್ವಾ? ನಿನ್ ಕಥೆನ ನಾನೇ ಮುಗಿಸ್ಬೇಕು. ನಿನ್ ಮೇಲೆ ನನಗಿರೋ ಪ್ರೀತಿಗೆ ಇದ್ದೇ ನನ್ನ ಉಡುಗೊರೆ. ತರೋ ಜನ ಇವರು. ಈಗ ನಿಮ್ಮ ಹತ್ರ ದುಡ್ಡಿದೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ. ಅದೇ ನೀವು ಹಳ್ಳಿಲಿದ್ದಿದ್ರೆ ಮಾತೇ ಬೇರೆ ಇರ್ತಿತ್ತು. ತಾರಾ ಏನು ಹೇಳಿದ್ರಿ? ಆ್ಯಕ್ಚುಲಿ ಐ ಜಸ್ಟ್ ಎಕ್ಸ್ಪ್ಲೇನ್ ವಾಟ್ ಯು ಸೇಡ್. ಓಕೆ ಓಕೆ. ಗೌರಿ ಅವರೇ, ಏನಾದರೂ ಬೇಕಾ? ನನಗೇನು ಬೇಡ. ಬಿಲ್ ಪ್ಲೀಸ್. ಓಕೆ, ಒಬ್ಬೊಬ್ಬರ ಶೇರು 1100 ಅಂದರೆ 1100 ರೂಪಾಯಿ ಒಬ್ಬರ ಶೇರ್.